ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕಿಡಿಕಾರಿದ್ದಾರೆ. ನಾವು ಕಡಿಮೆ ಸಂಖ್ಯೆಯಲ್ಲಿ ಶಾಸಕರಿದ್ರು ಕೂಡ ಆರ್ಭಟಿಸ್ತಾ ಇದ್ವಿ, ಆದ್ರೆ ಇದೀಗ ಎಲ್ಲೋ ಒಂದು ಕಡೆ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ ಅಂತ ಅನಿಸ್ತಾ ಇದೆ. ತಮ್ಮ ಪಕ್ಷದ ವಿರುದ್ಧವೇ ಹರಿಹಾಯ್ದಿದ್ದಾರೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ. ಇವತ್ತು ನಮ್ಮ ಪಕ್ಷದ ಪರಿಸ್ಥಿತಿಯನ್ನು ನೋಡಿ ತುಂಬಾ ಬೇಸರವಾಗ್ತಾ ಇದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಪಕ್ಷದ ಸ್ಥಿತಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಸರವಾಗುತ್ತೆ. ಕಡಿಮೆ ಶಾಸಕರಿದ್ದ ಸಮಯದಲ್ಲೂ ಕೂಡ ನಾವು ಹೀಗಿರಲಿಲ್ಲ, ಜನಸಾಮಾನ್ಯರ ಪರ ನಿಂತು ಆರ್ಭಟಿಸ್ತಾ ಇದ್ವಿ. ಆದರೆ ಇವತ್ತು ಅಂತಹ ಶಕ್ತಿ ಪಕ್ಷಕ್ಕೆ ಇಲ್ಲದಂತಾಗಿದೆ. ಜನರ ಧ್ವನಿಯಾಗಬೇಕಾಗಿದ್ದ ನಾಯಕತ್ವ ಕಾಣಿಸ್ತಾ ಇಲ್ಲ. ಸದನದಲ್ಲಿ ಪ್ರತಿಪಕ್ಷ ನಾಯಕರು ವಿಫಲರಾಗಿದ್ದಾರೆ. ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರ ನಡುವೆ ಹೊಂದಾಣಿಕೆ ಕೊರತೆ ಇದೆ, ತಾಳಮೇಳ ಇಲ್ಲ. ಆಡಳಿತ ಪಕ್ಷದ ಜೊತೆ ಹೊಂದಾಣಿಕೆ ಇದ್ದಂತೆ ಕಾಣಿಸ್ತಾ ಇದೆ. ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅರವಿಂದ್ ಲಿಂಬಾವಳಿ ಹೀಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅರವಿಂದ್ ಲಿಂಬಾವಳಿ ಮಹದೇವಪುರ ಕ್ಷೇತ್ರದ ಮಾಜಿ ಶಾಸಕ, ಮಾಜಿ ಸಚಿವ, ಬಿಜೆಪಿಯ ವಿರುದ್ಧವೇ ಹರಿಹಾಯ್ದಿದ್ದಾರೆ. ನಿನ್ನೆ ಅಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ರು. ಪಕ್ಷದ ಹುಳುಕುಗಳನ್ನು ನೇರವಾಗಿ ಹೇಳಿದ್ರು. ಎಲ್ಲೊಂದು ಕಡೆ ಆಡಳಿತ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ರು. ಇದೀಗ ಅರವಿಂದ್ ಲಿಂಬಾವಳಿ ಸರದಿ. ಅರವಿಂದ್ ಲಿಂಬಾವಳಿ ಕೂಡ ಬೇಸರದೊಂದಿಗೆ ಪಕ್ಷದಲ್ಲಿರುವಂಥ ಕೆಲವು ವಿಷಯಗಳನ್ನು ಬಹಿರಂಗವಾಗಿ ಬರೆದುಕೊಂಡಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಅರವಿಂದ್ ಲಿಂಬಾವಳಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಮಧ್ಯೆ ಹೊಂದಾಣಿಕೆ ಇದೆ, ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆಯ ಕೊರತೆ ಇದೆ, ಅವರಿಬ್ಬರ ಮಧ್ಯೆ ತಾಳಮೇಳ ಇಲ್ಲ. ಆಮೇಲೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿದೆ, ಜೊತೆಗೆ ಅಂಥ ನಾಯಕತ್ವ ಇಲ್ಲ, ಶಕ್ತಿಯುತವಾದಂಥ ನಾಯಕತ್ವವನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳಿ ಇತ್ತೀಚಿನ ಬೆಳವಣಿಗೆಗಳನ್ನು ಆಧರಿಸಿ ಅವರು ಹೇಳಿಕೆ ಅಥವಾ ಬರ್ಕೊಂಡಿದ್ದಾರೆ. ಇಂಥ ಅನಿಸಿಕೆ ಕೇವಲ ಅರವಿಂದ್ ಲಿಂಬಾವಳಿ ಮಾತ್ರವಲ್ಲ, ಬಿಜೆಪಿಯ ಕೆಲ ನಾಯಕರುಗಳಲ್ಲಿದೆ. ಕೆಲವರು ಹೇಳಿಕೊಳ್ತಾ ಇದ್ದಾರೆ, ಕೆಲವರು ಹೇಳಿಕೊಳ್ತಾ ಇಲ್ಲ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬಹಿರಂಗವಾಗಿ ಬರ್ಕೊಂಡಿದ್ದಾರೆ, ಆದರೆ ಅಲ್ಲೊಂದು ಕಡೆ ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಸಿಗಲಿಲ್ಲ, ಹೀಗಾಗಿ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಆಕ್ಚುಲಿ ಆಗಿದ್ದೇನು ಅಂತ? ದಶರಥ್, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆದಂತಹ ಚರ್ಚೆಗಳ ವಿಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವಾಗಿ ಸ್ವಪಕ್ಷೀಯ ನಾಯಕ ಅರವಿಂದ್ ಲಿಂಬಾವಳಿ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಯಾಕೆಂದ್ರೆ ಸದನದಲ್ಲಿ ಇವತ್ತು ರಾಜ್ಯದಲ್ಲಿ ಅತಿವೃಷ್ಟಿ ಆಗ್ತಾ ಇದೆ, ಮಳೆಯಿಂದಾಗಿ ಜನಸಾಮಾನ್ಯರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದೇಂಗಿ ಇದೆ. ಆದ್ರೆ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು. ಪ್ರತಿಪಕ್ಷವಾಗಿ ನಮ್ಮ ಬಿಜೆಪಿ ಪಕ್ಷ ಸದನದ ಒಳಗಡೆ ಸರಿಯಾಗಿ ಸಮರ್ಥವಾಗಿ ಸರ್ಕಾರದ ವಿರುದ್ಧ ಮುಗಿಬೀಳಲಿಲ್ಲ ಅನ್ನುವಂತಹ ಆರೋಪವನ್ನ ಅರವಿಂದ್ ಲಿಂಬಾವಳಿ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹಾಗೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನಡುವೆ ಹೊಂದಾಣಿಕೆ ಕೂಡ ಇಲ್ಲ. ಯಾಕೆಂದ್ರೆ ಇಬ್ರು ಕೂಡ ಪರಸ್ಪರ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ವಿಫಲವಾಗ್ತಾ ಇದೆ, ಎಲ್ಲ ವಿಚಾರಗಳಲ್ಲೂ ಕೂಡ ವಿಫಲವಾಗ್ತಾ ಇದೆ. ಹಿಂದೆ ಕಡಿಮೆ ಶಾಸಕರು ಇದ್ದಂತಹ ಸಂದರ್ಭದಲ್ಲೇ ನಾವು ಪ್ರತಿಪಕ್ಷವಾಗಿ ಬಹಳ ಸ್ಟ್ರಾಂಗ್ ಆಗಿ ನಾವು ಸದನದ ಒಳಗೆ ಸದನದ ಹೊರಗೆ ಹೋರಾಟಗಳನ್ನ ರೂಪಿಸ್ತಾ ಇದ್ವಿ, ಜನಸಾಮಾನ್ಯರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಆಗ್ತಾ ಇರುವಂತದ್ದೇನು, ಸದನದ ಒಳಗೆ ಹೊರಗೆ ಎರಡೂ ಕಡೆಗಳಲ್ಲೂ ಕೂಡ ಹೊಂದಾಣಿಕೆ ರಾಜಕಾರಣವನ್ನ ಮಾಡಿಕೊಂಡು ಆಡಳಿತ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಇವತ್ತು ಈ ಎರಡೂ ಕಡೆಗಳಲ್ಲೂ ಕೂಡ ವಿಫಲರಾಗಿದ್ದಾರೆ ಅನ್ನುವಂತ ಆರೋಪವನ್ನ ಇವತ್ತು ಅರವಿಂದ್ ಲಿಂಬಾವಳಿ ಅವರು ಮಾಡಿದ್ದಾರೆ. ತಮ್ಮ ಸ್ವಪಕ್ಷೀಯ ನಾಯಕರ ವಿರುದ್ಧವಾಗಿ ಅಸಮಾಧಾನವನ್ನ ಇವತ್ತು ಹೊರಹಾಕಿರುವಂತದ್ದು. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.